ಸುಪ್ರೀಂ ಕೋರ್ಟ್ ಅದು ಬೇಲ್ ಪ್ರಕರಣಕ್ಕೆ ಹೋಗಿದೆ. ಮೇನ್ ಪ್ರಕರಣ ಇನ್ನೂ ಶುರು ಆದಾಗೇ ಇಲ್ಲ. ಸರ್ಕಾರನೇ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಇದು ಅತ್ಯಂತ ವಿಶೇಷ ಪ್ರಕರಣ. ಅಲ್ಲಿ ಹೋಗಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸರ್ಕಾರ ಇದರ ಬಗ್ಗೆ ಪೊಲೀಸ್ನವರು ಒಂದು ವಿಶೇಷ ಆಸಕ್ತಿ ವಹಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಈಗ ದರ್ಶನ್ ಹೊರಗಡೆ ಬಂದಮೇಲೆ ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಇಲ್ಲ, ನಾವು ಯಾರನ್ನೂ ನಾವು ಯಾರನ್ನೂ ಅವ್ರನ್ನ ಸಂಪರ್ಕ ಮಾಡಿಲ್ಲ, ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ. ದರ್ಶನ್ ಅವರು ರೇಣುಕಾಸ್ವಾಮಿ ಕುಟುಂಬನ ಸಂಪರ್ಕ ಮಾಡ್ಬೋದು, ರಾಜಿ ಮಾಡ್ಕೊಳ್ಬೋದು, ಆ ಥರದ ಚರ್ಚೆಗಳು ನಿರಂತರವಾಗಿ ನಡೀತಾನೆ ಇದೆ. ಇಲ್ಲ, ಅದ್ರ ಬಗ್ಗೆ ನಮಗೇನದು ಇದು ಇಲ್ಲ. ನಮಗೆ ಅವ್ರಿಗೆ ಯಾರು ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ, ಸಂಪರ್ಕಿಸ್ತಾರಂತ ನನ್ನ ನಂಬಿಕೆ ಇಲ್ಲ. ಸಂಪರ್ಕ ಮಾಡಿದ್ರೆ ಬಂದಾಗ ಆ ವಿಚಾರ ಬೇರೆ. ಅಲ್ಲಿ ಬರೋದಕ್ಕೆ ಬಂದಿದ್ರೆ ಇಷ್ಟಲ್ಲೇ ಆಗ್ಬೇಕಾಯ್ತು. ಇನ್ನೂ ಇಲ್ಲಿ ಏನಾಗ್ತದೆ, ಆಗೋಕ್ಕಾಗೋದಿಲ್ಲ. ಅದು ಕಾನೂನು ಇರೋ ದೃಷ್ಟಿಯಿಂದ ಅವರು ಏನಾರು ವಿಚಾರ ಮಾಡಿರ್ಬೋದು, ಗೊತ್ತಿಲ್ಲ. ಅಲ್ಲ, ಒಂದು ವೇಳೆ ಅವರು ನಿಮ್ಮನ್ನು ಸಂಪರ್ಕ ಮಾಡಿ ಸಾರಿ ಕೇಳೋಂಥ ನಾವು ಏನೋ ಇದ್ದರೆ ನಮ್ಮ ಹಿರಿಯರಿದ್ದಾರೆ, ಎಲ್ಲ ತೀರ್ಮಾನ ಮಾಡ್ತಾರೆ. ಅಂದರೆ ಭೇಟಿಗೆ ಅವಕಾಶ ಕೊಡ್ತೀರಾ ಬಂದರೆ ಅಕಸ್ಮಾತಾಗಿ? ಅಲ್ಲ, ಹೇಳಿದ್ನಲ್ಲ, ನಮ್ಮ ಹಿರಿಯರಿದ್ದಾರೆ. ಅಂಥ ಪ್ರಸಂಗ ಬಂದರೆ ಸಮಾಜದವರು ಹಿರಿಯರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ನಾವು ಬದ್ಧ ಇರುತ್ತೆ. ಅಲ್ಲ, ನೀವು ತಂದೆ ತಾಯಿಯಾಗಿ ನಾವು ತಂದೆ ತಾಯಿಯಾಗಿ ನಮಗೆ ಸಪ್ತಶ್ರೀ ಶಿಕ್ಷೆ ಆಗಬೇಕು ಅಷ್ಟೇ ನಮ್ಮದು ಇದು.